ಬೆಂಗಳೂರಿನಲ್ಲಿ ಬಿಎಂಟಿಸಿಗೆ ವೃದ್ಧ ಸಾವನ್ನಪ್ಪಿದ್ರಲ್ಲ, ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಿಮ್ಸ್ ಆಸ್ಪತ್ರೆಯ ಶವಗಾರದ ಬಳಿ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬಿಎಂಟಿಸಿಗೆ ನಮ್ಮ ಬೆಂಗಳೂರಲ್ಲಿ ಮತ್ತೊಂದು ಹೆಸರು ಕರೀತಾರೆ, ಬಿಎಂಟಿಸಿ ಅಂತ. ಬಸ್ಸು ಓಡಾಡ್ತಾ ಇದ್ರೆ ಯಮ ಓಡಾಡ್ತಾ ಇರೋ ರೀತಿಯಾಗಿ ಭಾಸವಾಗುತ್ತೆ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ. ಅಂತ ಹೆಸರು ಬಿಎಂಟಿಸಿ ಅನ್ನುವಂತಹ ಒಂದು ದೊಡ್ಡ ಸಂಸ್ಥೆಗೆ ಕಳಂಕ ತಂದಿಟ್ಟಿದೆ. ಅದಕ್ಕೆ ಕಾರಣ ಮೇಲಿಂದ ಮೇಲೆ ಆಗ್ತಾ ಇರುವಂತಹ ಆಕ್ಸಿಡೆಂಟ್. ಬಸ್ ಚಕ್ರ ಹರಿದು ಸಾವನ್ನಪ್ತಾರೆ ವೃದ್ಧ. ಅದು ಯಾವಾಗ ಬಸ್ ಹತ್ತೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಡೋರ್ ಕ್ಲೋಸ್ ಆಗ್ಬಿಡ್ತು. ಕೆಳಗೆ ಬೀಳ್ತಾ ಇದ್ದಂತೆ ಬಸ್ನ ಚಕ್ರ ಹರಿದು ಆ ವೃದ್ಧ ಸಾವನ್ನಪ್ಪಿಡ್ತಾರೆ. ಬೆಂಗಳೂರಿನಲ್ಲಿ ಆಗಿದ್ದು ಅದು ಜಯನಗರ. ಮೃತರ ಹೆಸರು ಸಂಪಂಗಿ ಅನ್ನೋದು ಗೊತ್ತಾಗಿದೆ. ಈಗ ಮೃತ ಸಂಪಂಗಿ ಕುಟುಂಬಸ್ಥರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ, ಕಣ್ಣೀರಾಗ್ತದರ ಜೊತೆ. ಈ ಘಟನೆ ನಡೆದಿದ್ದು ಸುಮಾರು ಇವತ್ತು ಬೆಳಗ್ಗೆ 9 ಗಂಟೆ ಅಷ್ಟೊತ್ತಿಗೆ. ಸಂಪಂಗಿ ಅನ್ನೋ ವೃದ್ಧರಿಗೆ 62 ವರ್ಷ ವಯಸ್ಸು, ಸೀನಿಯರ್ ಸಿಟಿಸನ್. ಬಸ್ ಹತ್ತೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಡೋರ್ ಕ್ಲೋಸ್ ಆಗಿಬಿಡುತ್ತೆ. ಎಲ್ಲ ಆಟೋಮೆಟಿಕ್ ಡೋರ್ ಅಲ್ಲ, ಆ ಆಟೋಮೆಟಿಕ್ ಡೋರ್ ಕ್ಲೋಸ್ ಮಾಡುವಂಥ ಬಟನ್ನು ಡ್ರೈವರ್ ಹತ್ರನೇ ಇರುತ್ತೆ. ಆ ಬಸ್ ಡ್ರೈವರ್ ಹತ್ರನೇ ಇರುತ್ತೆ ಬಟನ್, ಅದು ಡೋರ್ ಕ್ಲೋಸ್ ಮಾಡೋದು. ಸಂಪಂಗಿ ಅವರು ಬಸ್ ಹತ್ತೋದಕ್ಕೆ ಹೋದಂಥ ಸಂದರ್ಭದಲ್ಲಿ ನೋಡ್ಲಿಲ್ವೋ ಏನೋ ಆ ಬಸ್ ಡ್ರೈವರ್, ಗೊತ್ತಿಲ್ಲ, ಅದು ಸೆಕೆಂಡ್ರಿ. ಯಾಕಂದರೆ ಅದನ್ನು ತನಿಖೆ ಮಾಡಬೇಕಾಗತ್ತೆ, ಅದಕ್ಕೆ ಬೇರೆ ಉತ್ತರ ಕೊಡಬೇಕು ಡ್ರೈವರ್. ಇದರಲ್ಲಿ ನಿರ್ಲಕ್ಷ್ಯ ಯಾರದ್ದು ಅನ್ನೋದು ಗೊತ್ತಾಗಬೇಕು. ಹೀಗೆ ಡೋರ್ ಹತ್ತುವಂಥ ಸಂದರ್ಭದಲ್ಲಿ ಡೋರ್ ಲಾಕ್ ಆಗಿಬಿಡುತ್ತೆ. ಆವಾಗ ಕೆಳಗೆ ಬೀಳ್ತಾರೆ, ಕಾಲು ಜಾರಿ ಕೆಳಗೆ ಬೀಳ್ತಾ ಇದ್ದಂತೆ ಹಿಂದ್ಗಡೆಗೆ ಚಕ್ರ ಸಂಪಂಗಿಯವರ ಮೇಲೆ ಹರಿದು ಬಿಡುತ್ತೆ. ಆನ್ ಸ್ಪಾಟ್ ಮೃತಪಟ್ಟುಬಿಡ್ತಾರೆ. ಈಗ ಕುಟುಂಬಸ್ಥರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ಆಕ್ರಂದನದ ಜೊತೆಗೆ ಆಕ್ರೋಶವೂ ಕೂಡ ಕೇಳಿ ಬರ್ತಾ ಇದೆ. ಅವರೇ ತುಂಬಾ ಕಷ್ಟ ಪಡೋದು ಮನೇಲಿ. ಅವರಿಂದಾನೇ ನಾವೆಲ್ಲರೂ ಇರೋದು. ಅವರಿಲ್ಲ, ಇವಾಗ ನಾವ್ ಹೆಂಗಿರೋದು ಅಂತಾನೆ ಗೊತ್ತಿಲ್ಲ. ಬೆಳಗ್ಗೆ ಬಸ್ ಹತ್ತಕ್ ಹೋದಾಗ ಈ ತರ ಆಗಿದೆ. ಬಸ್ ಸ್ವಲ್ಪ ಕರೆಕ್ಟ್ ಆಗಿ ಡ್ರೈವ್ ಮಾಡ್ಬೇಕಲ್ಲ ಸರ್. ಈ ತರ ಇದ್ರೆ ಹೆಂಗೆ, ಎಷ್ಟು ಕುಟುಂಬ ಇದಾಗುತ್ತೆ ಇವರಿಂದ. ಸ್ವಲ್ಪ ನಿಧಾನವಾಗಿ ಹೋಗ್ಬೇಕು ಬಸ್. ಅವರಿಂದ ಇವಾಗ ನಮ್ ಫ್ಯಾಮಿಲಿನೂ ಇಲ್ಲ. ಅವರೇ ನಮ್ಗೆ ಎಲ್ಲಾನು ಅವರೇ. ಅವರೆಲ್ಲರೂ ನಾವ್ ಹೆಂಗ್ ಮಾಡೋದು, ನಾವ್ ಹೆಂಗ್ ಸರ್ವೆ ಮಾಡೋದು. ಅವರೇ ನಮ್ಗೆ ಎಲ್ಲ, ನಮ್ ಫ್ಯಾಮಿಲಿ ಸ್ಟ್ರೆಂತ್ ಅವರೇ. ಇವಾಗ ಅವರೆಲ್ಲ ನಾವ್ ಹೆಂಗ್ ಮಾಡೋದು. ಇದನ್ನ ಸ್ವಲ್ಪ ಸಾಲ ಎಲ್ಲ ಇದೆ ಸರ್, ತುಂಬಾ ಸಾಲ ಇದೆ. ಲಕ್ಷ ಸಾಲ ಇದೆ. ಅದನ್ನೆಲ್ಲ ತೀರ್ಸೋಕೆ ನಮ್ಗೆ ಹೆಂಗ್ ತೀರ್ಸೋದಂತಾನೆ ಗೊತ್ತಿಲ್ಲ. ಅವರೇ ನಮ್ಗೆ ಬ್ಯಾಕ್ ಬೋನ್ ಆಗಿದ್ದು. ಇವಾಗ ಅವ್ರಿಲ್ಲ. ಅವ್ರ 3 ಜನ ಮಕ್ಳು, ಒಂದ್ 3 ಗಂಡು ಮಗು, 1 ಹೆಣ್ಮಗು.